ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ದೆವ್ವ ಇದೆ ಅಂತ ಸಂಬಂಧಿಕರಿಗೆ ಅನುಮಾನ ಬಂದಿದೆ. ಪರಿಣಾಮ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಬರ್ಬರವಾಗಿ ಒಂದು ಕೊಲೆ ಮಾಡಿದ್ದಾರೆ. ದೆವ್ವ ಬಂದಿದೆ ಇವ್ರ ಮೈ ಮೇಲೆ ಅಂತ ನಂಬಿ ಕಟ್ಟಿಗೆಯಿಂದ ಬಡ್ದು ಅಂದ್ರೆ ದೊಣ್ಣೆಯಿಂದ ಬಡ್ದು 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 ಸಂಬಂಧಿಕರು ಒಂದು ಕೊಲೆಯನ್ನೇ ಮಾಡಿಬಿಟ್ಟಿದ್ದಾರೆ. ಹೆಣ ಬೀಳಿಸಿದ್ದಾರೆ. ಮೂವತ್ತೆಂಟು ವರ್ಷದ ಮುಕ್ತಾಬಾಯಿ ಅಂತ ಪಾಪ ದೆವ್ವ ಹಿಡಿದಿದೆ ಅಂತ ಹೆಣ್ಮಗಳಿಗೆ ಬೇವಿನ ದೊಣ್ಣೆ ತಗೊಂಡು, ಬೇವಿನ ಸೊಪ್ಪಲ್ಲ ರೀ, ಬೇವಿನ ಕಟ್ಗೆ ಬರುತ್ತಲ್ಲ, ಅದನ್ನ ತಗೊಂಡು ಹೊಡೆದು 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 ಕೊಂದು ಹಾಕ್ಬಿಟ್ಟಿದ್ದಾನೆ. ಇವನು ಯಾರೋ ಬಾಮೈದ ಅಂತೆ. ಮನೆಯ ಬಳಿ ತಲೆ ಸುತ್ತು ಬಂದು ಬಿದ್ದಿದ್ದಕ್ಕೆ ಗಂಡನ ಮನೆಯವರಿಗೆ ಅನುಮಾನ ಬಂತಂತೆ. ಗಾಣಗಾಪುರದ ದತ್ತನ ಸನ್ನಿಧಿಗೂ ಆಕೆಯನ್ನ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟಿದ್ದಾರೆ. ಗಂಡ ಗಿಡ್ಡೆಪ್ಪ ಅಂತ, ಗಿಡ್ಡೆಪ್ಪನ ತಮ್ಮ ರಾತ್ರಿಯಿಂದ ಬೆಳಗಿನವರೆಗೂ ಇವನು ಯಾವನೋ ಬಾಮೈದ ಅಂತ ಅನಿಸ್ಕೊಂಡಿರೋನು ಹೊಡೆದಿದ್ದಾನೆ. ದೆವ್ವ ಬಿಡಿಸ್ತೀನಿ ಅಂತ ಹೊಡ್ತಾ ತಿನ್ ಪಾಪ ಹೆಣ್ಣುಮಗಳು 38 ವರ್ಷ ರೀ, ಜೀವನೇ ಬಿಟ್ಟುಬಿಟ್ಟಿದ್ದಾಳೆ. 4 ದಿನದ ಹಿಂದೆ ಆಗಿರೋ ಘಟನೆ. ಹೊಡೆದಾದ್ಮೇಲೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಜೀವ ಹೋಗಿದೆ. ಅರುಣ್ ಸರ್ ಏನನ್ನೋದು ಇಂಥ ಘಟನೆಗಳಿಗೆ ಮೂರ್ಖತನದ ಪರಮಾವಧಿ ಅನ್ನೋದಷ್ಟೇ. ಅಥವಾ ಯಾವ್ದಾದ್ರು ದ್ವೇಷ ಗೀಷ ಇಟ್ಕೊಂಡು ಇಂತಹ ಆರೋಪಗಳನ್ನು ಮಾಡಿ ಏನಾದರೂ ಹೆಣ್ಮಗಳನ್ನ ಕೊಂದು ತಿಂದುಬಿಟ್ರ ಗೊತ್ತಿಲ್ಲ. 38 ವರ್ಷ ದೆವ್ವ ಬಂದಿದೆ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅಂಥದ್ದೇನಾದರೂ ವಿಚಿತ್ರ ಘಟನೆಗಳು, ಪರಿವರ್ತನೆಗಳು ಆಕೆಯಲ್ಲಿ ಆಗ್ತಾ ಇದ್ರೆ ಆಸ್ಪತ್ರೆಗೋ ಅಥವಾ ಯಾವುದಾದ್ರೂ ಒಂದು ಕೌನ್ಸಿಲಿಂಗ್ ಕೊಡಿಸ್ತಾರೋ. ಬೇವಿನ ಮರದ ಕಟ್ಟಿಗೆ ತಗೊಂಡು ಹೊಡೆದು 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 ಸಾಯಿಸೇ ಬಿಟ್ಟಿದ್ದೀರಿ ಅಂದರೆ ಇದನ್ನು ಮೂರ್ಖತನದ ಪರಮಾವಧಿ ಅಂದರೆ ಇನ್ನೇನಂತಾರೆ? ಈಗ ಸತ್ತ ಮೇಲೇನೋ ಜೀವ ಬರುತ್ತೆ ಅಂತ ಉಪ್ಪೊಳಗೆ ಮುಚ್ಚಿಟ್ಟಿದ್ರಂತೆ ಅಥವಾ ಇನ್ನೊಂದೇನೋ ಆಯ್ತಂತೆ. ಇವೆಲ್ಲವೂ ಮೂಢನಂಬಿಕೆ. ಇದೆಲ್ಲ ಒಂದು ಹಂತ. ಸತ್ತ ಮೇಲೆ ಬದುಕ್ಸೋಕೆ ಮಾಡೋದು. ಬದುಕಿದ್ದವ್ರನ್ನ ಕೊಂದಿದ್ದೀರಲ್ರಿ ನೀವು. ದೆವ್ವ ಬಂದಿದೆ, ಸುಡುಗಾಡು ಬಂದಿದೆ ಅಂತ.